ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು ಟೋಟಲ್ ಆಗಿ 30 ಎಕರೆ 30 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ನೀವು ನಕಾಶೆ ರೋಡ್ ಮುಖಾಂತರ ಈ ಜಮೀನಿಗೆ ಬಂದು ಸೇರ್ಕೋಬೇಕಾಗುತ್ತೆ. ಈ ನಕಾಶೆ ರೋಡು ನಿಮಗೆ 2 ನಕಾಶೆ ರೋಡ್ ಸಿಗುತ್ತೆ ಸ್ನೇಹಿತರೆ. ನೀವು ಯಾವ ದಾರಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಇದು ಟಾರ್ ರೋಡಿಂದ ಒಂದು 400 ಮೀಟರ್ ಆಗುತ್ತೆ. ವಿಲೇಜಿಂದ 1 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ದಾರಿ ಚೆನ್ನಾಗಿದೆ. ನೀವು ಆರಾಮಾಗಿ ಬಂದು ಈ ಜಮೀನಿಗೆ ಸೇರ್ಕೋಬೋದು. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು ಹಾಗೆ ಕಸ್ಬಾ ಹೋಬಳಿಗೆ ಸೇರಿರುವಂಥ ಒಂದು ಜಮೀನು. ಇದು ಚಳ್ಳಕೆರೆಯಿಂದ 20 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 50 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಟೋಟಲ್ ಆಗಿ ಈ ಜಮೀನಿಗೆ 220 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ನೋಡ್ಬೇಕಂದ್ರೆ ನಾವು ಮೊದಲನೇದಾಗಿ ಚಳ್ಳಕೆರೆಯಿಂದ ಕಲ್ಯಾಣದುರ್ಗ ಹೋಗೋ ಮಾರ್ಗದಲ್ಲಿ ಬಂದರೆ ನಿಮಗೆ ಈ ಜಮೀನು ಸಿಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ನೋಡೋಣ. ಜಮೀನು ಇದು ತುಂಬ ಚೆನ್ನಾಗಿದೆ. ಬೌಂಡ್ರಿ ಸುತ್ತ ಎಲ್ಲ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ. ಹೊಂಗೆ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಇದು ಬೌಂಡ್ರಿ ತುಂಬ ದೊಡ್ಡದಿರೋದ್ರಿಂದ ಬೌಂಡ್ರಿನೂ ಕ್ಲಿಯರಾಗಿ ಕಾಣಿಸ್ತಿದೆ. ಜಮೀನು ತುಂಬ ಜಾಸ್ತಿ ಇರೋದ್ರಿಂದ ನಿಮಗೆ ಬೌಂಡ್ರಿನಲ್ಲೆಲ್ಲ ಗಿಡಗಳು ಕಾಣಿಸ್ತಿದೆ ನೋಡ್ರಿ ಸ್ನೇಹಿತರೆ. ಹೊಂಗೆ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ. ಸೊ ನಿಮಗೆ ಅಷ್ಟಕ್ಕೊಂದು ಕ್ಲಿಯರಾಗಿ ಕಾಣಲಿಲ್ಲ ಅಂದರೂ ನಿಮಗೆ ಬೌಂಡ್ರಿ ಎಡಗಡೆ ಮತ್ತು ಬಲಗಡೆ, ಹಿಂಭಾಗ ಮತ್ತು ಮುಂಭಾಗದಲ್ಲಿ ಆಲ್ಮೋಸ್ಟ್ ನಿಮಗೆ ಹೊಂಗೆ ಗಿಡಗಳೆಲ್ಲ ಬೆಳೆದಿದ್ದಾವೆ ಸ್ನೇಹಿತರೆ. ನಿಮ್ಗೆ ಅಲ್ಲಿ ಎಡಗಡೆ ನಿಮಗೆ ಹೊಂಗೆ ಮರ ಕಾಣಿಸ್ತಿರ್ಲಿಲ್ಲ, ಅದರ ಪಕ್ಕದಲ್ಲೇ ನಿಮಗೆ ನಕಾಶೆ ರೋಡ್ ಸಿಗುತ್ತೆ. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಫ್ಲಾಟ್ ಆಗಿದೆ. ಜಮೀನಲ್ಲಿ ತಗ್ಗುದಿಬ್ಬ ಆ ಥರ ಏನಿಲ್ಲ. ಇವರು ನೀಟಾಗಿ ಜಮೀನನ್ನು ಪಾರ್ಟ್ ನೀಟಾಗಿ ಅಚ್ಚುಕಟ್ಟು ಮಾಡಿಸಿದ್ದಾರೆ. ಇದರಲ್ಲಿ ಒಂದು 5 ಭಾಗಗಳಾಗಿ ಇದನ್ನ ವಿಂಗಡಣೆ ಮಾಡಿದ್ದಾರೆ ಇವರು. ಪ್ರತಿಯೊಂದು ಪ್ಲಾಟನ್ನು ನೀಟಾಗಿ ಅಚ್ಚುಕಟ್ಟು ಮಾಡಿಸಿದ್ದಾರೆ ನೋಡ್ರಿ. ನಿಮಗೆ ಬದಿ ಎಲ್ಲ ನೀಟಾಗಿ ಹಾಕಿದ್ದಾರೆ. ಈ ನೀರಾವರಿ ಮಾಡಬೇಕಾದ್ರೆ ಮೊದಲೆಲ್ಲ ಅಚ್ಚುಕಟ್ಟು ಮಾಡಿಸ್ತಾ ಇದ್ರಲ್ಲ, ಆ ಥರ ನೀಟಾಗಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಈಕ್ವಲ್ ಆಗಿ ಅಳತೆ ಮಾಡಿದ್ದಂಗಿದ್ದಾರೆ. ಒಂಥರ ತುಂಬ ಚೆನ್ನಾಗಿ ನೀಟಾಗಿ ಜಮೀನಲ್ಲಿ ಎಲ್ಲೆಲ್ಲಿ ತಗ್ಗು ದಿಬ್ಬ ಇದೆ ಅಲ್ಲೆಲ್ಲ ನೀಟಾಗಿ ಅಚ್ಚುಕಟ್ಟು ಮಾಡಿಸಿ ಬದಿ ಎಲ್ಲ ಮಾಡಿಸಿದ್ದಾರೆ. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ನಾನು ಆವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 30 ಎಕರೆ 30 ಗುಂಟೆ ಇರುವಂಥ ಒಂದು ಖಾಲಿ ಜಮೀನು. ಇದರಲ್ಲಿ 5 ಭಾಗಗಳಾಗಿ ಭಾಗ ಮಾಡ್ಕೊಂಡಿದ್ದಾರೆ. ಮೊದಲನೇದು 18 ಎಕರೆ 30 ಗುಂಟೆ ಬರುತ್ತೆ. ಅದರಲ್ಲಿ ನಿಮಗೆ 5 ಗುಂಟೆ ಖರಾಬ್ ಸಿಗುತ್ತೆ. ನಿಮಗೆ ಉಳಿಯೋದು 18 ಎಕರೆ 25 ಗುಂಟೆ. ಇನ್ನು ಎರಡನೇ ಪಾಣಿಲಿ 6 ಎಕರೆ ಸಿಗುತ್ತೆ. ಅದರಲ್ಲಿ ಯಾವುದೇ ಖರಾಬ್ ಇಲ್ಲ. ಇನ್ನು ಉಳಿದ 3 ಪಾಣಿಗಳಲ್ಲಿ 2 ಎಕರೆ ಭಾಗಗಳಾಗಿ ಮಾಡಿದರೆ ನಿಮಗೆ ಟೋಟಲ್ ಆಗಿ 30 ಎಕರೆ 30 ಗುಂಟೆ ಸಿಗುತ್ತೆ. ಅದರಲ್ಲಿ 5 ಗುಂಟೆ ಖರಾಬ್ ಹೋಗಿ 30 ಎಕರೆ 25 ಗುಂಟೆ ಈ ಜಮೀನು ಸಿಗುತ್ತೆ ಸ್ನೇಹಿತರೆ. ಇದು ನಿಮಗೆ ಸೇಲ್ಗಿದೆ. ಇದು ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಇವರು ಯಾವುದು ಬೇಸಾಯ ಮಾಡಿಲ್ಲ, ಅದಕ್ಕೆ ಮಣ್ಣಿನ ಕಲರು ಅಷ್ಟಕ್ಕೊಂದಾಗಿ ಕಾಣಿಸಲ್ಲ. ನೀವು ಬೇಸಾಯ ಮಾಡಿದ್ರಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸದ್ಯಕ್ಕೆ ಇವರು ಯಾವುದೇ ಬೆಳೆ ಬೆಳೆದಿಲ್ಲ ಸ್ನೇಹಿತರೆ. ಈ ಜಮೀನಿನ ಮಾಲೀಕರು ಸಿಟಿಯಲ್ಲಿರೋದ್ರಿಂದ ಇವರು ಯಾವುದೇ ಬೇಸಾಯ ನೀರಾವರಿ ವ್ಯವಸ್ಥೆನ ಮಾಡಿಲ್ಲ. ಜಮೀನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾರಾದರೂ ಬಂದು ಇಲ್ಲಿ, ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರ್ ಹಾಕ್ಸ್ಕೋಬೇಕು. ಬೋರು ಮತ್ತು ಕರೆಂಟಿನ ವ್ಯವಸ್ಥೆ TC ಅಂತ ಹೇಳ್ತೀವಲ್ಲ, ಅದನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ. ಮಾಡಿಸ್ಕೊಂಡ್ರೆ ಡೈರೆಕ್ಟಾಗಿ ನೀವು ಇಮಿಡಿಯೇಟಾಗಿ ಕೃಷಿ ಚಟುವಟಿಕೆಗಳನ್ನ ಸ್ಟಾರ್ಟ್ ಮಾಡ್ಬೋದು. ಜಮೀನಲ್ಲಿ ನೀವು ಕರೆಕ್ಷನ್ ಮಾಡೋ ಅಂಥ ನೆಸೆಸಿಟಿ ಏನೂ ಇಲ್ಲ ಸ್ನೇಹಿತರೆ. ತುಂಬ ಫ್ಲ್ಯಾಟ್ ಆಗಿದೆ ಜಮೀನು. ನಿಮಗೆ ಹೇಗೆ ಬೇಕೋ ಹಾಗೆ ಪೈಪ್ಲೈನ್ ಮಾಡಿಸ್ಕೊಂಡು ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡು ನಿಮಗೆ ಯಾವ ಥರ ಬೆಳೆ ಬೇಕೋ ಆ ಥರ ನೀವು ಬೆಳಿಲಿಕ್ಕೆ ಪ್ಲ್ಯಾನ್ ಮಾಡ್ಬೋದು. ಜಮೀನು ಅಷ್ಟು ನೀಟಾಗಿ ಅಚ್ಚುಕಟ್ಟು ಮಾಡಿಸಿದ್ದಾರೆ ಇವರು. ತುಂಬ ಚೆನ್ನಾಗಿದೆ. ಒಂದೊಂದು ಪ್ಲಾಟು ತುಂಬ ಚೆನ್ನಾಗಿ ಕಾಣಿಸ್ತೆ ಸ್ನೇಹಿತರೆ. ನಾವು ಇಲ್ಲಿ ಬಂದು ನೋಡಿದರೆ ಎಷ್ಟು ಚೆನ್ನಾಗಿದೆ ನಿಮಗೆ ಕಾಣಿಸ್ತಾ ಇದೆ ನೋಡ್ರಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾವುದೇ ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ. ಇದು 30 ಎಕರೆ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಮಿನಿಮಮ್ ಅಂದರೂ ಒಂದು
5 ಬೋರ್ ಅಂತೂ ನೀವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಬೇಡ ನಾವು ಏನಾದರೂ ಹಾಗೆ ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ತೀವಿ ಅಂದ್ರೂ ನೀವು ಯೂಸ್ ಮಾಡ್ಬೋದು. ಅಂದರೆ ಬೆದ್ಲು ಬೆಳೆ ಬೆಳಿಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅಂದ್ರೂ ಇನ್ವೆಸ್ಟ್ ಮಾಡಿ ಬೆದ್ಲು ಬೆಳೆ ಬೆಳಿಬೋದು. ನೀರಾವರಿ ಮಾಡ್ಕೊಳ್ತೀವಿ ಅಂದರೆ ಮಿನಿಮಮ್ ಒಂದು 5ರಿಂದ 6 ಬೋರ್ ಬೇಕಾಗುತ್ತೆ ಸ್ನೇಹಿತರೆ. ಇದು ಪ್ಯೂರ್ ರೆಡ್ ಸಾಯಿಲ್ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ಇದು. ಜಮೀನು ಮಾತ್ರ ತುಂಬ ಚೆನ್ನಾಗಿದೆ, ರೋಡಿಗೂ ಹತ್ರ ಇದೆ, ತಾರ್ ರೋಡ್ಗೆ. ಸಿಟಿಗೂ ಜಾಸ್ತಿ ದೂರ ಇಲ್ಲ ಸ್ನೇಹಿತರೆ, ಒಂದು 18ರಿಂದ 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆರಾಮಾಗಿ ಒಂದು 20 to 30 ಮಿನಿಟ್ಸಲ್ಲೇ ನೀವು ಈ ಜಮೀನಿಗೆ ಬಂದು ಸೇರ್ಕೋಬೋದು ನೀವು ಚಳ್ಳಕೆರೆಯಿಂದ. ಈ ಜಮೀನು ನಾನು ಅವಾಗಲೇ ಹೇಳಿದಾಗೆ ನೀರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇದೊಂದು ಒಳ್ಳೆ ತೋಟ ಆಗಿ ಬೆಳೆಯುತ್ತೆ. ಈ ಜಮೀನಲ್ಲಿ ನೀವು ಯಾವ ಥರ ಬೆಳೆ ಬೇಕಾದ್ರೂ ಬೆಳಿಬೋದು, ಆ ಥರ ಇದೆ. ನಿಮಗೆ LT ಲೈನು ಈ ಜಮೀನಲ್ಲೇ ಪಾಸ್ ಆಗಿದೆ. ಒಂದು ವೇಳೆ ಬೋರ್ ಹಾಕ್ಸ್ಕೊಂಡ್ರೆ ನಿಮಗೆ TC ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ LT ಲೈನು ಜಮೀನಲ್ಲೇ ಪಾಸ್ ಆಗಿರೋದ್ರಿಂದ LT ಲೈನು ನಿಮಗೆ ಹತ್ರ ಇದೆ. ಅಕ್ಕಪಕ್ಕ ಸುಮಾರು ನೀರಾವರಿ ತೋಟಗಳಿದಾವೆ ಇಲ್ಲಿ. ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ಜಮೀನು ತುಂಬ ಚೆನ್ನಾಗಿದೆ, ಪ್ಯೂರ್ ರೆಡ್ ಸಾಯಿಲ್ ಇದೆ. ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮೇಂಟೈನ್ ಮಾಡಿರುವಂಥ ಜಮೀನಿದು. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟ ಮಾಡ್ತಿದ್ದಾರೆ. ಇದು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ನಿಮಗೆ ದಾರಿದು ಏನು ಸಮಸ್ಯೆ ಇಲ್ಲ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 17 ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.